ಆಕ್ಚುಲಿ ನಾವು ಬಂದಿರೋದು ಈ ಗೇರ್ ಆಟ ಅಂತೆಲ್ಲ ಹೇಳ್ತಿದ್ದೇನಲ್ಲ ಅದನ್ನೆಲ್ಲ ಆಡೋದಕ್ಕೆ ನಾವು ಬಂದಿರೋದು ಚೇರ್ ಆಟ ಆಡೋದಕ್ಕೆ. ಏರಾಟನ ಏನ್ ಕೋಬ್ರ ಇದನ್ನು ಗೆಸ್ಟ್ ಮಾಡಕ್ ಆಗಿಲ್ವಲ್ಲ, ಸಾಮಾನ್ಯ ಪ್ರಜೆಗಳು ಗೆಸ್ಟ್ ಮಾಡ್ಬಿಡ್ತಾರೆ. ಮತ್ತದೇನೋ ಮಿರ್ಚಿ ಅಂದಲ್ಲ, ಕುರ್ಚಿನ ಮಿರ್ಚಿ ಅಂದಪ್ಪ ಇಂಗ್ಲಿಷ್ ಅಲ್ಲಿ. ಏಯ್ ಏಯ್ ದಡ್ಡರ್ ತರ ಆಡ್ಬಿಡಿ. ಕೇಳಿಸ್ಕೊಳ್ಳಿ. ಏನು ಕುರ್ಚಿ ಆಟ ಅಂದ್ರೇನು? ರೀ ಮ್ಯೂಸಿಕಲ್ ಚೇರ್ ರೀ. ಓ ಮೈ ಈ ಮ್ಯೂಸಿಕಲ್ ಚೇರ್ ಆಟ ಆಡೋದಕ್ಕೆ ಇಷ್ಟೊಂದೆಲ್ಲ ಪೀಟಿಗೆ ಹಾಕ್ಬೇಕಾಗಿತ್ತಾ? ಬೇಕಾಯ್ತು ನೀನ್ ಅರ್ಥ ಮಾಡ್ಕೊಳಕ್ಕೆ. ರೀ ಇಷ್ಟ ದಿವಸ ಇವರೆಲ್ಲ ಬಿಗ್ ಬಾಸ್ ಅಲ್ಲಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದಾರಲ್ವಾ, ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಇವ್ರ ಜೊತೆ ನಾವು ಎಲ್ರು ಎಂಟರ್ಟೈನ್ ಮಾಡೋಣ ಅಂತ ಅನ್ಕೊಂಡು ಮ್ಯೂಸಿಕಲ್ ಚೇರ್ ಆಟ ಆಡೋಣ ಅಂತ ಅನ್ಕೊಂಡಿದೀವಿ. ನೋಡಿ ನಾವು ಸುಮ್ನೆ ಆಟ ಆಡ್ಸಲ್ಲಪ್ಪ, ಗೆದ್ದವ್ರಿಗೆ ಪ್ರೈಸ್ ಇರುತ್ತೆ. 2 kg ತೊಂಡೆಕಾಯಿ, 3 kg ಈರುಳ್ಳಿ, 4 ಬಾಳೆಹಣ್ಣು, ಇದೇ ತಾನೇ ನಿಮ್ ಪ್ರೈಸ್. ನಾನು ಯಾವಾಗ ಹೇಳಿದೆ 2 kg ತೊಂಡೆಕಾಯಿ ಬಾಳೆಹಣ್ಣು? ನನಗೆ ಗೊತ್ತಿಲ್ವೇನಾ? ನಿಮ್ಗೆ ಹೇಳೋ ಡೈಲಾಗ್ ನನ್ಗೆ ಹೇಳಿದ್ರು ಸರ್. ಏನ್ ಕೇಳ್ತಾರದಪ್ಪ, ಸುಮ್ನೆ ನಾವೇನು ಡುಬಾಕಲ್ಲ ನಾವು. ಅವ್ರಿಗೆ ಕೇಳೋದ್ ಹಂಗಿರ್ಲಿ, ನಿಂದೇನ್ ಪ್ರೈಸ್ ಅದನ್ನ ಹೇಳು. 3 ಆಪ್ಷನ್ ಇದೆ ಕೋಬ್ರಾ, ಏನೇನ್ ಬಯಸ್ತಾರದೆಲ್ಲ ಕೊಡ್ತೀವಿ. ಏನ್ 3 ಆಪ್ಷನ್? ಮೊದಲನೇದು ಒಂದು ದೊಡ್ಡ ಕಾರು, ಎರಡನೇದು ಮೈ ತುಂಬಾ ಚಿನ್ನದ ಒಡವೆಗಳು, ಅದು 2.5 kg 2 kg ಆರ್ನಿಮೆಂಟ್ಸ್. ಮೂರನೇದು ಫುಲ್ಲಿ ಪೇಯ್ಡ್ ಅಮೆರಿಕಾ ಟ್ರಿಪ್ ವಿತ್ ಫ್ಯಾಮಿಲಿ. ಯಾವ್ದು ಬೇಕದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಸರ್. ಓಂ ಪ್ರಕಾಶ್ ಸರ್ ಎಲ್ರು ಅಮೆರಿಕಾ ಟ್ರಿಪ್, 2.5 kg ಚಿನ್ನ, ಇಲ್ಲ ಅಂದ್ರೆ ದೊಡ್ಡ ಗಾಡಿ. ಅವ್ರಿಗೇನು ಡೌಟ್ ಇದೆ ಇರೋರ್ಗೆ ಬಾಯ್ ಫ್ರೆಂಡ್ ಜೊತೆ ಹೋಗ್ಬೋದು. ಫ್ಯಾಮಿಲಿ ಅಂದ್ರೆ ಅಪ್ಪ ಅಮ್ಮನು ಫ್ಯಾಮಿಲಿ, ಬರೀ ಗಂಡ ಅದಲ್ಲ. ಅದು ಕುರಿ ಜೊತೆ ಹೋಗ್ಬೋದು, ಬಾಯ್ ಫ್ರೆಂಡ್ ಇಲ್ದೇ ಇದ್ರೆ ಅಷ್ಟೇ. ನಾವು ಹೋಗ್ ಬರೋಣ ಅಷ್ಟೇ, ಏನ್ ಮಾಡಕ್ಕಾಗತ್ತೆ? ಯಾರು ಇಲ್ಲ ಅಕ್ಕಂಗೆ ಹೇಳ ವರಲಕ್ಷ್ಮಿಗೆ. ಬೇಡ ಬಿಡಿ, ನಿಮ್ಗೇನಪ್ಪ ಇದಾರೆ, ನೀವು ಚಿಂತನೆ ಮಾಡಂಗಿಲ್ಲ. ಭುವನ್ ನಿಮ್ನೆ ನೋಡ್ತಾ ಇರೋದು ಇಲ್ಲಿ. ನನಗೂ ಫ್ಯಾಮಿಲಿ ಇದೆ, ಅಪ್ಪ ಅಮ್ಮ ಇದ್ದಾರೆ. ಓಕೆ, ಆಟ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಟೀಮ್ ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ಬೇಕು ನಾವು. ಮಜಾ ಟಾಕೀಸ್ ದ ಮ್ಯೂಸಿಕಲ್ ಚೇರಿನ ಕ್ಯಾಪ್ಟನ್. ನಾನು ಆಡಲ್ಲ. ನಿನ್ ಯಾರಪ್ಪ ಕರ್ತೀವಿ, ಸುಮ್ಮನೆ ನಿಂತ್ಕೊಳ್ಳಪ್ಪ. ಮಜಾ ಟಾಕೀಸ್ ದ ಮ್ಯೂಸಿಕಲ್ ಚೇರಿನ ಕ್ಯಾಪ್ಟನ್ ಇವ್ರೇನ್ ಇಜಿಲ್ಲ, ಏನು ತಿಥಿ ಮಾಡೋರ್ ತರ ಕಾಣ್ತಾ ಇದ್ದಾರೆ. ಯಾಕೋ ಈ ಸಂಗ್ ಆಗ್ತೀನಿ ನೀನು? ದುಡ್ಡು ಕೊಟ್ಟಿಲ್ವ ನೀವು? ಯಾವ್ದು ಹಾಕ್ಬಿಟ್ರು ನೋಡಿ, ಸಿವಿಷನ್ ಕೊಡ್ಬೇಕು ದುಡ್ಡು ನಮಗೆ. ಸರಿ, ಇವಾಗ ಮ್ಯೂಸಿಕಲ್ ಚೇರ್ ಇವರು ನಿಮ್ಮ ಕ್ಯಾಪ್ಟನ್. ಅದೇನ್ ಮಾಡ್ತೀರಾ ಮಾಡಿ. ಆಲ್ ದ ವೆರಿ ಬೆಸ್ಟ್. 3 ದೊಡ್ಡ ಪ್ರೈಸ್ ಇದೆ, ನೀವೇ ಚೂಸ್ ಮಾಡ್ಕೋಬಹುದು. ಕೋಬ್ರಾ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಆಗೋಗಲ್ಲಪ್ಪ, ಹೋಗ್ಬಿಟ್ಟು ಚೇರ್ಗಳು ತಂದು ಜೋಡಿಸು. ಯಾರು ಬೇರೆಯವ್ರು ತಂದು ಜೋಡಿಸ್ತಾರೆ ಬಿಡಿ. ತರಬರ್ಬ ಚೇರು. ಓಕೆ, ಈಗ ಗೇಮ್ ಶುರು ಮಾಡಿ. ಯಾರನ್ ಬರೀ ಚೇರ್ ತಂದಿಡು ಅಂದ್ರೆ ಎಲ್ಲ ಏನೋ ಬೋರ್ಡ್ಗಳೆಲ್ಲ ತಂದಿಟ್ಟಾನು. ಯಾವನ ಅದನ್ನ ನಾನ್ ಇಡ್ಸಿರೋದು. ಟ್ವಿಸ್ಟ್ ಇದೆ ಅದ್ರಲ್ಲಿ. ನೀನ್ ಸುಮ್ನೆ ಮ್ಯೂಸಿಕಲ್ ಚೇರ್ ಆಡಬಿಡು ಅಂದ್ರೆ, ಈಗ ರೂಲ್ಸ್ ಹೇಳ್ತೀನಿ ನೋಡಪ್ಪ. ಮ್ಯೂಸಿಕ್ ಆನ್ ಆಗುತ್ತೆ, ಮ್ಯೂಸಿಕ್ ಆನ್ ಅವರೆಗೂ ಸುತ್ತಾ ಇರ್ಬೇಕು. ಮ್ಯೂಸಿಕ್ ಸ್ಟಾಪ್ ಆಗಿದ ತಕ್ಷಣ ಬಂದ್ ಕೂತ್ಕೋಬೇಕು. ಕೂತ್ಕೊಂಡಿದ ತಕ್ಷಣ ಒಂದು ಬೋರ್ಡ್ ಇದೆ, ಆ ಬೋರ್ಡ್ ಅನ್ನ ಹಾಕೋಬೇಕು. ಅದ್ರಲ್ಲಿ ಯಾವ ಎಕ್ಸ್ಪ್ರೆಷನ್ ಬರ್ತಿದೆ ಅದನ್ನ ಹಾಗೆ ಎಕ್ಸ್ಪ್ರೆಷನ್ ಅಲ್ಲಿ ಸಸ್ಟೈನ್ ಮಾಡ್ಬೇಕು ಎಲ್ಲಿವರೆಗೂ, ಮತ್ತೆ ಮ್ಯೂಸಿಕ್ ಸ್ಟಾರ್ಟ್ ಆಗೋವರೆಗೂ. ಮ್ಯೂಸಿಕ್ ಸ್ಟಾರ್ಟ್ ಆಗಿದ ತಕ್ಷಣ ಬೋರ್ಡ್ ನ ಮತ್ತೆ ಚೇರ್ ಮೇಲೆ ಇಡಿ, ಮತ್ತೆ ಸುತ್ತಾ ಇರಿ. ಒಂದ್ ಚೇರ್ ಅನ್ನ ಕಮ್ಮಿ ಮಾಡ್ತಾ ಹೋಗ್ತೀವಿ. ಲಾಸ್ಟ್ ಅಲ್ಲಿ ಯಾರು ಹೊಡಿತಾರೆ ಅವ್ರಿಗೆ 3 ಬಹುಮಾನದಲ್ಲಿ ಯಾವ್ದಾದ್ರು ಒಂದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. 3 ಕೊಡಲ್ಲ, ಆದ್ರೆ ಸೆಲೆಕ್ಟ್ ಮಾಡ್ಬೋದು. 3ರಲ್ಲಿ ಯಾವ್ದಾದ್ರು ಒಂದು. ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಸರ್. ನೀವು ಮನೆ ಬಾಡಿಗೆನೆ ಕಟ್ಟಿಲ್ಲ, ನೀವು ಪ್ರೈಸ್ ಅಲ್ಲಿ ಕೊಡ್ತೀರಿ. ಅದು ಇವರು ನೀವು ಕೊಡ್ತೀರಾ? ನನ್ ಕತೆ ಹೇಳಿ. ಅವರೇ ಬಾಡಿಗೆ ಕಟ್ಟಿಲ್ಲ ಅಂದ್ರೆ ನನ್ ಕತೆ ಹೇಳಿ. ಸರಿ, ಇವಾಗ ನಿಮ್ಮ ಟೀಮ್ ಇಂದ ಯಾರು? ನಮ್ ಟೀಮ್ ಇಂದ ಇಜಿಲ. ವಾವ್. ಇನ್ನೊಬ್ರು ಜೀಬ್ರಾ. ಓಕೆ, ರೆಡಿನಾ? ಓಕೆ, ರೆಡಿ. ಟೀಮ್ ಸ್ಪಿರಿಟ್ ಇಜಿಲ, ಕಮ್ ಆನ್. ಟೀಮ್ ಸ್ಪಿರಿಟ್. ಬನ್ನಿ ಎಲ್ರು. ಈಗ ಟೀಮ್ ಸ್ಪಿರಿಟ್ ಸ್ಟಾರ್ಟ್ ಮಾಡ್ಕೊಂಡು ಗೇಮ್ ಸ್ಟಾರ್ಟ್ ಮಾಡೋಣ. 1 2 3 ಸ್ಟಾರ್ಟ್. ಟೀಮ್ ಸ್ಪಿರಿಟ್. ನಮ್ಮ ಸ್ಪಿರಿಟ್ ಇಲ್ಲ, ನಮ್ದು ಒಂದು ಇದಿದ್ಯಪ್ಪ. ಏನು? ಜಿಂಕಲಕ 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 ಜಿಂಕಲಕ. ಅವ್ರೇನು ಇರ್ಲಿಲ್ವಾ ಬಿಗ್ ಬಾಸ್ ಅಲ್ಲಿ? ಯಾರೇ ಗೊತ್ತಿಲ್ಲಪ್ಪ. ಯಾರು? ರೆಡಿ? ರೆಡಿ. ಓಕೆ, ರೆಡಿ. ಗೆದ್ದವರಿಗೆ ದೊಡ್ಡ ಬಹುಮಾನ ಇದೆ. ಮ್ಯೂಸಿಕ್. ಚೇರ್ ಎತ್ಬಿಟ್ಟವ್ರು ನಾನೇನ್ ಮಾಡ್ಲಿ? ಬಾ. ಚೇರ್ ಎತ್ತಿದಲ್ಲ, ಶೇಪ್ ಎತ್ತದ್ರಲ್ಲಿ. ಅಮೆರಿಕಾ ಟ್ರಿಪ್, ಮತ್ತೆ ಇನ್ನೊಂದು ಒಳ್ಳೆ 2.5 kg. ಯಾವ್ದಾದ್ರು ಒಂದು. ಒಂದಾ? ಸೂಪರ್. ಇಜಿಲ ಸಕಲಾಗಿದ್ರಿ ಕ್ಯಾಪ್ಟನ್. ಸೋತೋದ್ರಿ ನೀವು. ಏನು ಮಾಡಕ್ಕಾಗಲ್ಲ. ಇಲ್ಲ, ಕುರಿ ನಾನು ಸೋಲಿಸ್ಬಿಟ್ರು. ಅದನ್ನ ಯಾವಾಗ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೂಪರ್. ಏನೋರೆ, ಆಲ್ ದಿ ಬೆಸ್ಟ್. Congratulations. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಕಂಗ್ರಾಟ್ಸ್. Congrats. ಬರೋಣ. ಓಕೆ, ಬಾಯ್. ಸಿ ಯು. ಅಮೆರಿಕಾ ಗೋಲ್ಡ್ ಕಾರು ಜ್ಞಾಪಿಸ್ಬೇಕು ತಾನೆ. Oh, sorry, I forgot. ಮೋಸ ಆಗ್ತಿರ್ಲಿಲ್ಲ ಅವ್ರಿಗೆ. ನಂಗೆ ಗೋಲ್ಡ್ ಕೊಟ್ಬಿಡಿ ಸಾಕು.
ನಿಮ್ಗೆ ಯಾವ್ದು ಇಷ್ಟ ಸರ್? ಗೋಲ್ಡ್ ಗೋಲ್ಡ್ ಕಾರ್ ಇದೆ, ಹಾ. ಅಮೆರಿಕಕ್ಕೆ ಹೋಗಿ ಬಂದಿದ್ದೀನಿ. ಹಾ, ಹಾ. ಸೊ ಗೋಲ್ಡ್ ಕೊಡಿ. ಯಾರು ಕೊಡಕ್ಕೆ? ಇಲ್ಲ 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 ಹಾ? ಇಲ್ಲ, ನನ್ನ ಮಮ್ಮಿಗೆ ಕೊಡಿ. ಅಷ್ಟೇ ಹೇಳ್ಬೋದಾಗಿತ್ತಾನೆ ಅದನ್ನ. ನೀವು ಇದ್ರ ಮೇಲೆ ಹೇಳ್ತೀರಾ? ನೀವು ಹಿಂದೆ ತಿರುಗ್ಬಿಟ್ರಲ್ಲ, ನಿಮ್ ಕ್ಲಾರಿಫೈ ಮಾಡೋಣ ಅಂತ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸರಿ. ಬಾಜಿಬ್ರಾ ಹಲೋ ಹಲೋ ಹಲೋ, ಒಂದ್ ನಿಮಿಷ. ಏನಿದು? ಗಿಫ್ಟ್. ಶಿವಣ್ಣ ಪಾನ್ ಬ್ರೋಕರ್ಸ್. ಹಾ, ಅಲ್ಲೇ ಅವ್ನು ಶಿವಣ್ಣ ಪಾನ್ ಬ್ರೋಕರ್ಸ್ಲ ಚಿನ್ನ ಇಟ್ಕೊಂಡು ಕೂತಿರೋದು, ಅವ್ನು ತಗೋಬೇಕು ಹೋಗಿ ದುಡ್ಡು ಕೊಟ್ಟು. 2.5 kg ಪ್ರೈಸ್ ಅಲ್ಲಿ ಗೆದ್ದಿರೋದನ್ನ ಇವ್ರು ದುಡ್ಡು ಕೊಟ್ಟು ತಗೋಬೇಕಾ? ಹೌದು, ಮತ್ತೆ ಇನ್ನೇನು ಅವ್ರ ತಾನೇ ಗೆದ್ದಿರೋದು, ಏನ್ ಚಿನ್ನ ನನಗೆ ಕೊಡ್ತಾರೆ? ಅವ್ರಿಗೆ ತಾನೇ, ಅವರೇ ತಗೋಬೇಕು. ಹಲೋ, ಹಾ, ನಾವು ಬೆವ್ರು ಸುರಿಸಿ ಕಷ್ಟಪಟ್ಟು ಇಷ್ಟೊತ್ತು ಆಟ ಆಡಿ ನಾವೇ ದುಡ್ಡು ಕೊಟ್ಟು ತಗೋಬೇಕಾ? ಸರ್ ನನಗೆ ಕೊಡ್ತೀರಾ ಸರ್ ಚಿನ್ನ? ನೀವು ನ್ಯಾಯ ಮಾತಾಡಿ ಸರ್. ರೇ, ಗಿಫ್ಟ್ ಅಂದ್ರೆ ಕೊಡ್ಬೇಕ್ರಿ. ಗಿಫ್ಟ್ ಅಲ್ಲ ಸರ್, ಗೆದ್ದವ್ರಿಗೆ ಕೊಡ್ತೀವಿ ಅಂದು ಕೊಟ್ವಲ್ಲ, ಹೋಗಿ ತಗೊಳ್ಳಿ. ಅಲ್ಲಿ ಚೀಟಿ ಕೊಡಿದ್ರೆ ಗೋಲ್ಡ್ ಕೊಡ್ರಿ. ಅಡ್ರೆಸ್ ಕೊಟ್ಟಿಲ್ವಾ ಸರ್? ಅಡ್ರೆಸ್ ಶಿವಣ್ಣ. ಮೋಸ, ನಾನು ಹೋಗ್ತಾ ಇದ್ದೀನಿ. ಆ? ಒಂದ್ ನಿಮಿಷ. ನಾನು ಕಷ್ಟಪಟ್ಟು ಇದು ಬೆವ್ರು ಬರ್ತಾ ಇದೆ, ಮೇಕಪ್ ಎಲ್ಲ ಹೋಗ್ತಾ ಒಂದ್ ಇದೆ. ನಿಮಿಷ. ಚಿನ್ನ ಕಾರ್, ಶಿವಣ್ಣ ಕಾರ್ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್. ಶಿವಣ್ಣ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್. ಅಲ್ಲಿ ಹೋಗಿ ಕಾರ್ ತಗೋಬೇಕು ಇವ್ರು, ದುಡ್ಡು ಕೊಟ್ಬಿಟ್ಟು ತಗೋಬೇಕು. ನಾನೇ ಓಡಿಸ್ತೇನೆ, ನೀವು ತಾನೇ ಓಡಿಸೋದು. ಅಯ್ಯೋ ಪಾಪಿಗಳ. ಅಮೆರಿಕ ಟ್ರಿಪ್ ಶಿವಣ್ಣ ಅಲ್ಲೇ ಐತಲ್ಲ, ಟೂರ್ಸ್ ಅಂಡ್ ಟ್ರಾವೆಲ್ಸ್. ಶಿವಣ್ಣ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಅಲ್ಲಿ ಹೋದ್ರೆ ದುಡ್ಡು ಕೊಟ್ರೆ ನೀವು ಎಷ್ಟು ಜನ ಬೇಕಾದ್ರೆ ಅಷ್ಟು ಜನ ಬುಕ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲ ಎಲ್ಲರಿಗೂ ಶಿವಣ್ಣ ಶಿವಣ್ಣ ಅಂತದ್ರಲ್ಲ, ಯಾರು ಈ ಶಿವಣ್ಣ? ಶಿವಣ್ಣ ನಮ್ಮ ಮಜಾ ಟ್ಯಾಕಿಸ್ ಪ್ರೊಡಕ್ಷನ್ ಮ್ಯಾನೇಜರ್. 200 ಎಪಿಸೋಡ್ ಆಯ್ತಲ್ಲ, ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಇವೆಲ್ಲ ಓಪನ್ ಮಾಡ್ಕೊಂಡವ್ರೆ. ಓಕೆ, ಹಲೋ 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 ಹಲೋ. ವಿಜಯ್, ನಿಮ್ ನಂಬಿಕೆ ಮೇಲೆ ನಾವು ಆಟ ಆಡಿದ್ದು, ಪ್ರೈಸ್ ಸಿಗುತ್ತೆ ಅಂತ. ಭುವನ್, ಕಷ್ಟಪಟ್ಟು ಆಟ ಗೆದ್ದಿದ್ದೇವೆ ನಾವು. ಭುವನ್, ನೀವು ಹೋಗಿ ಹೋಗಿ ಯಾರನ್ನ ನಂಬಿದ್ದೀರಾ? ಅಯ್ಯೋ, ಶಿವಪ್ಪ. ಫಸ್ಟ್ ಹೇಳ್ದೆ ಮನೆ ಬಾಡಿಗೆನೂ ಕಟ್ಟಿಲ್ಲ ಕಣ ಬಿಗ್ ಬಾಸ್ ಅಲ್ಲಿ ಹೊಡಿಯಕ್ ರೈಟ್ಸ್ ಇರ್ಲಿಲ್ಲ, ಹೊಡೆದವ್ರ ಮನೆಯಿಂದ ಹೊರಗಡೆ ಇರ್ತಿದ್ರಲ್ವಾ, ಇಲ್ಲಿ ನಾವ್ 7 ಜನ ಇದೀವಿ ಸೇರ್ಸಿ ಅವ್ರಿಬ್ರೇ ಇರೋದು. ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ, ಒಂದ್ ನಿಮಿಷ, ಒಂದ್ ನಿಮಿಷ ಸರ್, ಬನ್ನಿ ಸರ್. ಒಂದ್ ನಿಮಿಷ. ಸೂಪರ್. ಇವಾಗ ಭುವನ್ ಮತ್ತೆ ಸಂಜನಾ ಸಿನಿಮಾ ಹೀರೋ ಹೀರೋಯಿನ್. ಆ ಪಿಕ್ಚರಿನ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಅವರು ಒಂದು ಸೀನ್ ಅನ್ನ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಭುವನ್ ಸಂಜನಾ ಹೀರೋ ಹೀರೋಯಿನ್. ಶುರು ಹಚ್ಕೊಳ್ಳಿ. ರೆಡಿಯಾ? ರೆಡಿ. ಏನ್ ಸಿಚುವೇಶನ್? ಅಮ್ಮ ರೆಡಿ ಅಮ್ಮ? ಬಾ, ಇಲ್ಲಿ ನೋಡಿಲಿ, ಅಲ್ಲೇ ನೋಡ್ತಿದ್ಯಾ ಕರ್ಮ. ಎಷ್ಟು ಸಲ ಇತ್ತು ನೋಡ್ತೀಯ ಅವ್ರನ್ನ, ಸಾಕಲ್ಲ. ಅವರು ಡೈರೆಕ್ಟ್ ಮಾಡ್ಬೋದಲ್ಲ. ಸರ್, ಹೆಣ್ಮಕ್ಳು ನೋಡಿ ಸರ್. ಇರಪ್ಪ ರಜಾ, ಆಯ್ತು ಇರ್ಕಂದ. ಅಮ್ಮ ಇರು, ಈಗ ಒಂದು ಐಡಿಯಾ ಮಾಡ್ರಿ. ಈಗ ನೀನು ಅವಳು ಲವ್ ಮಾಡ್ತಿದ್ದೀರಾ, ನೀವು ಬಿಗ್ ಬಾಸ್ ಅಲ್ಲಿ ಮಾಡಿದ ಪರ್ಫಾರ್ಮೆನ್ಸ್ ಬೇರೆ, ಇಲ್ಲಿ ಮಾಡಿದ್ ಬೇರೆ. ಬಾಮ ಇಲ್ಲೇ. ಅಯ್ಯೋ ನೀನ್ ಬಾಯಿಗೆ ದೊಡ್ಡ ನಿನ್ಗೆ ಲವ್ ಮಾಡ್ತಾ ಇದ್ದೀರಾ ಸರ್? ನಾನ್ ಮಾಡ್ತಾ ಇಲ್ಲ ಸರ್. ಇಲ್ಲ ಮಾಡಪ್ಪ. ಸರ್, ಸಿನಿಮಾದಲ್ಲಿ? ನಾನ್ ಮಾಡ್ತಾ ಇಲ್ಲ ಸರ್. ಸಿನಿಮಾದಲ್ಲಿ ಓ, ಸಿನಿಮಾದಲ್ಲಿ. ಓಕೆ ಓಕೆ. ಹಾ ಸರ್, ಈಗ ಅವಳು ಲವ್ ಅಪ್ರೋಚ್ ಮಾಡ್ಬೇಕು. ಹಾ. ಅವಳು ಸುಂದರಿ. ನಮ್ಮ ಸುಂದ್ರಿ ಅಲ್ಲ ಸರ್ ಅವಳು. ಯಾರು ಹೇಳಿದಾರಂತ ನಿಮ್ ಕಣ್ಣಿಗೆ ಹಿಂಗೋಗ? ಅವಳು ಸುಂದರಿನೇ ಅವಳು. ಸುಂದ್ರಿ ಅಲ್ದೆ 100 ದಿನ ನೋಡ್ತಾ ಇದ್ದೇನಪ್ಪ ಅಂದೆ. ಸರ್, ನಾ ಎಲ್ರೂ ನೋಡ್ತಾ ಇದ್ದೆ. ಸಿನಿಮಾ ಆಕ್ಟಿಂಗ್ ಮಾಡಪ್ಪ. ಹಾ, ರೆಡಿ 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 ರೆಡಿ, ಓಕೆ. ಅಮ್ಮ ಈಗ ಟರ್ನ್ ಮಾಡಮ್ಮ. ರೆಡಿಯಾ? ರೆಡಿ. ಲವ್ ಅಪ್ರೋಚ್ ಮಾಡ್ಬೇಕು. ಹಿಂಗ್ ಸರ್? ನೀವ್ ಮಾಡಿ ನೋಡೋಣ, ಅದ್ ಹೆಂಗ್ ಆಕ್ಟ್ ಮಾಡ್ತೀರಾ ಅಂತ. ಕರೆಕ್ಷನ್ ಇದೆ, ನಾ ಹೇಳ್ತೀನಪ್ಪ. ತುಂಬಾ ಚೆನ್ನಾಗಿ ನಿಂತ್ಕೊ, ಒಳ್ಳೆ ಬಾಲೆ ತರ. ಬಾಲೆ. ಹಾ, ವೆರಿ ಗುಡ್. ನೀವು ಹೇಳ್ದಿದ್ದು ಹಂಗೆ ಇತ್ತು ಹಾ, ಸರ್. ರೆಡಿ ಸರ್. ಓಕೆ, ರೆಡಿ ಸರ್. ರೆಡಿ. ಸಂಜನಾ, ನೀನ್ ಮೊನ್ನೆ ಉಪ್ಪು ಕದೀತಾ ಇದ್ದಾಗ ನಾನು ನಿನ್ನ ನೋಡಿದೆ. ನಿನ್ ಕಣ್ಣು ಗ್ರೇಪ್ಸ್, ನಿನ್ ಕಿವಿ ಚಿಪ್ಸ್, ನಿನ್ ಮೂಗು ಬೆಂಡೆಕಾಯಿ ಇದ್ದಂಗಿದೆ. ನಿನ್ ಲಿಪ್ಸ್ ಅಂತೂ ಹೇಳೋದೇ ಬೇಡ ಕಡೆ. ಬೇಡ ಬಿಡು, ಅದು ಹೇಳ್ಬೇಡ. ಮೊದಲನೇ ಸಲ ನೀನ ನೋಡಿದ್ಮೇಲೆ ನನಗೆ ಊಟ ಮಾಡಕ್ಕಾಗ್ತಾ ಇಲ್ಲ, ನಿದ್ರೆ ಮಾಡಕ್ಕಾಗ್ತಾ ಇಲ್ಲ, ಡ್ರೈವ್ ಮಾಡಕ್ಕಾಗ್ತಾ ಇಲ್ಲ, ಬೇರೆ ಏನೂ ಮಾಡಕ್ಕಾಗ್ತಾ ಇಲ್ಲ ಕಡೆ. ಬೇಡ. ಪ್ರೀತಿಸ್ತೀಯಾ? ಅಲ್ಲಪ್ಪ, ಏನೋ ಕೊಟ್ಟು ಕೇಳ್ರಿ. ಕೈಯಲ್ಲಿ ರೋಸ್ ಇದೆ ಅಂತ ಅನ್ಕೋಪ. ಜೋಬಲಿದೆ. ಸಂಜನಾ, ಬಂದ ದೊಡ್ಡವಾಗ ನಿನ್ಗೆ ಯಾರಾದ್ರೂ ರೋಜಾ ಹೂವು ಕೊಟ್ಟು ಯಾರೋ ಲವ್ ಕೇಳ್ತಾರ? 1960, 60, 80 ಇದೆಯಲ್ಲ ನೀನು. ಸರ್, ನಾನು ಓಲ್ಡ್ ಟೈಪ್ ಲವರ್ ಸರ್.
ತಗೋ ಏನ್ ಸರ್ ಅವಳಿಗೆ ಕರಡಿ ಅಂದ್ರೆ ತುಂಬಾ ಇಷ್ಟ. ಈ ಕರಡಿ ಕೊಟ್ಟು ಕೇಳು. ನಂಗೆ ಹೋಗಿ ಅನ್ನಿಸ್ತು. ಸಂಜನಾ ನೋಡು ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಟು. ಸರ್ ವರ್ಕೌಟ್ ಆಗೋಯ್ತು ಸರ್. ಸರ್ ಈ ಸೀನ್ ಆಯ್ತು. ಈಗ ಮದ್ವೆ ಅಪ್ರೋಚ್ ಮಾಡ್ತಾರೆ. ಹಾ. ಆ ಸೀನ್ ಹೇಳ. ಹಾ, ಹಾ. ಸಂಜನಾ ಇದು ನೀವು ಹುಷಾರು ನೀ ಇಟ್ಕೊಮ್ಮ. ಯಾರು ಕೈಲಿ ಕೊಟ್ಟಿರ್ಲಿ? ಸರ್ ಅವ್ರಿಗೆ ನಿಮ್ ಡೈರೆಕ್ಷನ್ ಇಷ್ಟ ಇಲ್ಲ, ಅವ್ರು ಆ ಕಡೆ ಹೋಗ್ತಾ ಇದಾರೆ ಸರ್ ಇಂದ್ರಜಿತ್ ಸರ್ ಮೇಲೆ. ಇರ್ಲಿ ಪರವಾಗಿಲ್ಲ. ಈಗ ಆಹಾ ಏನ್ ನಗ ಮುಂಡದಕ್ಕೆ. ರೆಡಿ 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 ರೆಡಿ. ಈಗ ಈಗ ಇದ್ ಮಾಡೋಣ. ಹಾ. ಲವ್ ಆಯ್ತು, ಆಮೇಲೆ ಲವ್ ಲೈದರ್ ಆಯ್ತು. ಈಗ ಮದುವೆ ಮಾಡಕ್ ಅಪ್ರೋಚ್ ಮಾಡ್ತಾ ಇದ್ದೀರಾ. ಲವ್ ತುಂಬಾ ದಿನ ಆಗಿದೆಯಲ್ಲ. ಎಷ್ಟು ದಿನ ಆಯ್ತು ಸರ್? ಒಂದು ಎಷ್ಟು ದಿನ ಇದ್ರಿ ಬಿಗ್ ಬಾಸ್ ಅಲ್ಲಿ ನೀವು? 100 days. 100 days ಆದ್ಮೇಲೆ ಒಂದು 10 days ಆಗಿದೆ ಸರ್ ಹೊರಗಡೆ ಬಂದು. ಅದೇ 10 ಸರ್ days. ಇದು ಪಿಕ್ಚರ್ ಅಂತ ಹೇಳಿದ್ರಿ, ನೀವು ಬಿಗ್ ಬಾಸ್ ಆಗ್ತಾ ನಾನು ಇನ್ಸ್ಪಿರೇಷನ್ ತಗೋತಾ ಇದ್ದೀನಿ. ಹಾ ಓಕೆ ಓಕೆ ರೆಡಿ ರೆಡಿ. ನಾನು ಬೇರೆ ಕಡೆ ಐಸ್ ಕ್ರೀಮ್ ಅಂಗಡಿ UB ಸಿಟಿ ಎಲ್ಲ ಇನ್ಸ್ಪಿರೇಷನ್ ತಗೋತಾ ಇದ್ದೀನಿ. ಓಕೆ ಆ ಇನ್ಸ್ಪಿರೇಷನ್ ಹೇಳ್ತಾ ಇದ್ದೀನಿ. ಓಕೆ ಈಗ ನಿಮ್ಗೆ ಇಷ್ಟ ಆಯ್ತು, ಹಾ. ಈಗ ಮದುವೆ ಕೇಳ್ತಾ ಇದ್ದೀರಾ. ಅಮ್ಮ ನೀನು ಮದುವೆಗೆ ಇಷ್ಟ ಇದೆಯಾ ಇಲ್ವಾ ಅನ್ನೋದನ್ನ ಕ್ಲೀನಾಗಿ ಡೀಟೇಲ್ ಆಗಿ ಹೇಳ್ಬಿಡು ಅಷ್ಟೇ. ಅದು ಸೀನು ಮಾಡಿ. ರೆಡಿಯಾ ಸರ್? ರೆಡಿ ಸರ್? ಹಾ ಆಯ್ತು ಸರ್. ಆಕ್ಷನ್. ಸಂಜು, ನಾವು ಲವ್ ಮಾಡಾಯ್ತು, ಐಸ್ ಕ್ರೀಮ್ ತಿಂದಾಯ್ತು, ಊರೆಲ್ಲ ಸುತ್ತಿದ್ದಾಯ್ತು. ಬೇರೆ ಓಕೆ ಸರಿ. ಏಯ್ ಕರೆಕ್ಟಾಗಿ ಮಾಡ್ಬೇಕಪ್ಪ. ರೆಡಿ ಸಂಜು, ನಾವು ಐಸ್ ಕ್ರೀಮ್ ತಿಂದಾಯ್ತು, ಊರೆಲ್ಲ ಸುತ್ತಿದ್ದಾಯ್ತು, ಬಾತ್ರೂಮ್ ಬೇರೆಲ್ಲ ಮಾಡಿದ್ದಾಯ್ತು, ಬೇರೆಲ್ಲ ಮಾಡಿದ್ದಾಯ್ತು, ಬೇರೆಲ್ಲ ಮಾಡಿದ್ದಾಯ್ತು. ಸರ್ ಇಲ್ಲ ಕೇಳಿಸ್ಕೊಳ್ಳಿ. ಇವಾಗ ಭುವನ್ ಬಂದ್ಬಿಟ್ಟು ಅಲ್ಲಿ ಬಂದು ಪ್ಲೀಸ್ ಕಟ್ ಮಾಡ್ಬಿಡಿ ಅಂದ. ಇದನ್ನ ಕಟ್ ಮಾಡಲ್ಲ, ನೀನ್ ಹೇಳಿದಿರಂತ ಕಟ್ ಓಂ ಪ್ರಕಾಶ್ ಸರ್, ಸರ್ 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 ಡೈಟ್ ಸರ್ ನಾ ಹೇಳಿದೆ ಏನ್ ರಿಯಲಿಸ್ಟಿಕ್ ಆಗಿದೆ ಗೊತ್ತಾ ಇದು? ಅವನಿಗೆ ಸತ್ಯ ಜಾಸ್ತಿ ಹೊಟ್ಟೆಲಿ ಇಟ್ಕೊಳಕ್ಕಾಗಲ್ಲ, ಬಂದ್ಬಿಡುತ್ತೆ. ಹಾ ಕಂಟಿನ್ಯೂ. ನೀವೇ ಡೈಲಾಗ್ ಕೊಡಿ ಅಂತ ಹೇಳಿದ್ನಲ್ಲ ಸರ್. ಹೇಳಿದ್ನಲ್ಲ ನಾನು ಹೇಳಕ್ ಹೇಳಿದ್ನ. ಡೈಲಾಗ್ ಹೇಳ್ಬಿಡಿ ಸರ್, ಇದೇನೇನೋ ಬರ್ತಾ ಇದೆ. ನೀವು ಏನು ಗೊತ್ತೇ ಇಲ್ಲ. ಡೈಲಾಗ್ ನಾನು ಹೇಳಿದ್ದು ಇದೇನು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನ. ಸರ್, ನನಗೆ dialogue ಗೊತ್ತಿರಲಿಲ್ಲ ಆಕ್ಚುಲಿ ಈ ವಿಷಯ ಅವತ್ತು ತಂದಿದ್ದು. ಆಮೇಲೆ ನಾನೇನು ಹೇಳಿದೆ, ಮನ್ಸಲ್ಲಿರೋ ಮಾತು ಬಾಯಲ್ಲಿ ಬರುತ್ತೆ. ಸರ್ ಮನ್ಸಲ್ಲಿ ಇರ್ಲಿಲ್ಲ ಸರ್, ಲವ್ ಅಂತ ಹೇಳೋದಕ್ಕೆ ಏನು ಮನ್ಸಲ್ಲ ಸರ್, ಅಂತ ಹೇಳ್ಬಿಟ್ಟೆ. ರಿಯಲಿಸ್ಟಿಕ್ ಆಗಿ ನಡೆದಂಗಿದೆ ಒಂಥರ ಥ್ಯಾಂಕ್ ಯು ಸರ್. ನೈಜ ಘಟನೆಗಳ ತರ ಕಾಣ್ತಾ ಇದೆ ನನಗೆ. ರೆಡಿ ಮಾಡ್ರಪ್ಪ.